ಅಶ್ಲೀಲ ಪೆನ್ ಡ್ರೈವ್ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹಾಸನಕ್ಕೆ ಎಸ್ಐಟಿ ಎಂಟ್ರಿ ಆಗೋ ಸಾಧ್ಯತೆ ಇದೆ. ಇವತ್ತು ಎಸ್ಐಟಿಗೆ ಪ್ರಕರಣವನ್ನ ಹಸ್ತಾಂತರ ಮಾಡೋ ಸಾಧ್ಯತೆ. ಎಡಿಜಿಪಿ ವಿಜಯ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ತನಿಖೆ ಆರಂಭ ಆಗ್ತಾ ಇದೆ. ತನಿಖೆಗಾಗಿ ಐಪಿಎಸ್ ಅಧಿಕಾರಿ ಸುಮನ್ ಡಿ ಪನ್ನೇಕರ್, ಮೈಸೂರು ಎಸ್ಪಿ ಸೀಮಾ ಲಾಡ್ಕರ್ ನೇತೃತ್ವದ ತಂಡ ರಚನೆ ಮಾಡಲಾಗಿದೆ. ಹೊಳೆನರಸೀಪುರ ಠಾಣೆಗೆ ಹಾಜರಾಗಿ ಮಾಹಿತಿಯನ್ನ ಸಂಗ್ರಹ ಮಾಡಲಿದೆ ಎಸ್ಐಟಿ. ಪ್ರಕರಣ ಸಂಬಂಧ ದಾಖಲೆಗಳನ್ನ ಅಧಿಕಾರಿಗಳು ಪಡೆದುಕೊಳ್ತಾರೆ. ನಿನ್ನೆ ಹೊಳೆನರಸೀಪುರ ಠಾಣೆಗೆ ದೂರನ್ನ ನೀಡಲಾಗಿತ್ತು ಸಂತ್ರಸ್ತೆಯಿಂದ. ಆ ದೂರಿಗೆ ಸಂಬಂಧಪಟ್ಟಂತೆ ಇವತ್ತು ಮಾಹಿತಿಯನ್ನ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಎಸ್ಐಟಿ. ಇವತ್ತು ಎಸ್ಐಟಿಗೆ ಪ್ರಕರಣವನ್ನ ಹಸ್ತಾಂತರ ಮಾಡೋ ಸಾಧ್ಯತೆ ಇದೆ. ಎಡಿಜಿಪಿ ವಿಜಯ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ. ಈಗಾಗಲೇ ತಂಡದ ರಚನೆ ಆಗಿದೆ. ಈ ತಂಡದಲ್ಲಿ ಐಪಿಎಸ್ ಅಧಿಕಾರಿ ಸುಮನ್ ಡಿ ಪನ್ನೇಕರ್ ಹಾಗೆ ಮೈಸೂರು ಎಸ್ಪಿ ಸೀಮಾ ಲಾಡ್ಕರ್ ಸಹ ಇದ್ದಾರೆ. ಇವರ ನೇತೃತ್ವದ ತಂಡ ಈಗ ತನಿಖೆಯನ್ನ ನಡೆಸಲಿದೆ. ಹೊಳೆನರಸೀಪುರ ಠಾಣೆಗೆ ಹಾಜರಾಗಿ ಮಾಹಿತಿಯನ್ನ ಸಂಗ್ರಹ ಮಾಡುವ ಸಾಧ್ಯತೆ ಇದೆ. ಯಾಕಂದ್ರೆ ನಿನ್ನೆ ಹೊಳೆನರಸೀಪುರ ಠಾಣೆಗೆ ಸಂತ್ರಸ್ತೆಯೊಬ್ಬರು ದೂರನ್ನ ದಾಖಲು ಮಾಡಿದ್ರು. ಆ ದೂರಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಎಸ್ಐಟಿ ಪಡೆದುಕೊಳ್ಳುತ್ತೆ. ಎಸ್ಐಟಿ ಅಧಿಕಾರಿಗಳು ಇವತ್ತು ಹಾಸನಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಪ್ರಜ್ವಲ್ ರೇವಣ್ಣ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಸ್ಐಟಿ ಹಾಸನಕ್ಕೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಇವತ್ತು ಹೊಳೆನರಸೀಪುರದಲ್ಲಿ ಏನ್ ದಾಖಲಾಗಿದೆ ನಿನ್ನೆ ಆ ಕೇಸ್ ಎಸ್ಐಟಿಗೆ ಹಸ್ತಾಂತರ ಆಗೋ ಸಾಧ್ಯತೆ ಇದೆಯಾ? ಹಸ್ತಾಂತರ ಆದ ನಂತರದಲ್ಲಿ ಯಾವೆಲ್ಲ ಮಾಹಿತಿಗಳನ್ನ ಎಸ್ಐಟಿ ಅಧಿಕಾರಿಗಳು ಪಡೆದುಕೊಳ್ತಾರೆ ಇವತ್ತು? ಪ್ರಗತಿ, ಹಾಸನ ಜಿಲ್ಲೆಯಲ್ಲಿ ವೈರಲ್ ಆಗಿರುವ ಪ್ರಜ್ವಲ್ ರೇವಣ್ಣನವರದ್ದು ಎನ್ನದಂತ ಅಶ್ಲೀಲ ವಿಡಿಯೋ ಪ್ರಕರಣ ಈಗ ಎಸ್ಐಟಿ ತನಿಖೆಗೆ ವಹಿಸಲಾಗಿದೆ. ಎಸ್ಐಟಿ ತಂಡದ ಮುಖ್ಯಸ್ಥರಾದ ವಿಜಯ್ ಕುಮಾರ್ ಸಿಂಗ್ ನೇತೃತ್ವದ ತಂಡ ಇಂದು ಹೊಳೆನರಸೀಪುರಕ್ಕೆ ಬಂದು ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಂತ್ರಸ್ತೆ ದೂರಿನ ಹಿನ್ನೆಲೆಯಲ್ಲಿ 354A ಮತ್ತು 354D ಸೆಕ್ಷನ್ ಅಡಿ ಈಗ ಪ್ರಕರಣ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವ ಆ ಪ್ರಕರಣವನ್ನ ಎಸ್ಐಟಿಗೆ ಹಸ್ತಾಂತರ ಮಾಡುವ ಸಾಧ್ಯತೆ ಇದೆ. ಎಸ್ಐಟಿ ತಂಡ ತನ್ನ ಹಸ್ತಾಂತರ ಮಾಡಿಕೊಂಡ ನಂತರದಲ್ಲಿ ತನಿಖೆಯನ್ನ ಕೈ ಎತ್ತಿಕೊಳ್ಳಲಿದೆ. ಹೊಳೆನರಸೀಪುರ ಸಂತ್ರಸ್ತೆಯರನ್ನು ಸಹ ಭೇಟಿ ಮಾಡಿ ಅವರನ್ನ ಮಾಹಿತಿ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಎಸ್ಐಟಿ ತಂಡದ ಮುಖ್ಯಸ್ಥರಾದಂತಹ ವಿಜಯ್ ಕುಮಾರ್ ಸಿಂಗ್, ಸೀಮಾ ಲಾಟ್ಕರ್ ಹಾಗೂ ಸುಮನ್ ಡಿ ಪನ್ನೇಕರ್ ಇವರು ಎಸ್ಐಟಿ ತಂಡದಲ್ಲಿದ್ದಾರೆ. ಈ ತಂಡ ಹೊಳೆನರಸೀಪುರ ನಗರ ಠಾಣೆಗೆ ಭೇಟಿ ನೀಡಿ ಅಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯ ಇರುವಂತಹ ಏನು ಈಗ ಪ್ರಾಥಮಿಕ ಹಂತದಲ್ಲಿ ಪೊಲೀಸರು ಏನ್ ತನಿಖೆಯನ್ನ ನಡೆಸಿ ವಿಚಾರಣೆಯನ್ನ ಮಾಡಿದ್ದಾರೆ, ಜೊತೆಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅವೆಲ್ಲ ಮಾಹಿತಿಗಳನ್ನು ಸಹ ಎಸ್ಐಟಿ ತಂಡಕ್ಕೆ ನೀಡುವ ಸಾಧ್ಯತೆ ಇದೆ. ಇಂದು ಅಥವಾ ನಾಳೆ ಎಸ್ಐಟಿ ತಂಡ ಹೊಳೆನರಸೀಪುರಕ್ಕೆ ನಗರ ಠಾಣೆಗೆ ಬಂದು ಅಲ್ಲಿ ದಾಖಲಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಮತ್ತು ಪ್ರಕರಣವನ್ನ ಎಸ್ಐಟಿ ತಂಡಕ್ಕೆ ವಹಿಸಿಕೊಳ್ಳಲಾಗುತ್ತೆ. ಪ್ರಗತಿ, ಇನ್ನು ಹರೀಶ್, ನಿನ್ನೆ ಸಂತ್ರಸ್ತೆ ದೂರು ನೀಡಿದಂತಹ ಸಂದರ್ಭದಲ್ಲಿ ರೇವಣ್ಣ ಮತ್ತೆ ಪ್ರಜ್ವಲ್ ಇಬ್ಬರ ವಿರುದ್ಧವಾಗೂ ಸಹ ದೂರನ್ನ ನೀಡಲಾಗಿದೆ. ಅವರು ಕಿರುಕುಳ ಕೊಡ್ತಾ ಇದ್ರು ಅನ್ನುವಂತ ರೀತಿಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇಬ್ಬರನ್ನ ಸಹ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆಯಾ? ಜೊತೆಗೆ ಮನೆಯಲ್ಲಿರುವಂತಹ ಕೆಲಸದವ್ರನ್ನೆಲ್ಲರನ್ನೂ ಸಹ ವಿಚಾರಣೆ ಮಾಡೋ ಸಾಧ್ಯತೆ ಇದೆಯಾ? ಹೌದು ಪ್ರಗತಿ, ಮನೆಯಲ್ಲಿ ಅವರ ಜೊತೆ ಯಾರ್ಯಾರು ಕೆಲಸ ಮಾಡಿದ್ರು ಅವರನ್ನು ಸಹ ಈ ಪ್ರಕರಣಕ್ಕೆ ಸಂಬಂಧ ವಿಚಾರಣೆಯನ್ನ ಮಾಡಿ ಮಾಹಿತಿಯನ್ನ ಎಸ್ಐಟಿ ತಂಡ ಪಡೆಯುವ ಸಾಧ್ಯತೆ ಇದೆ. HD ರೇವಣ್ಣ ಅವ್ರನ್ನ A1 ಮತ್ತು ಪ್ರಜ್ವಲ್ ರೇವಣ್ಣ ಅವ್ರನ್ನ A2 ಆರೋಪಿಗಳನ್ನಾಗಿ ಇವರು ದೂರನ್ನ ನೀಡಿದ್ದಾರೆ. ಸಂತ್ರಸ್ತೆ ಮನೆಯ ಕೆಲಸವನ್ನ ಮಾಡುತ್ತಿದ್ದ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ. ನನಗೆ ಮತ್ತು ನನ್ನ ಮಗಳಿಗೂ ಸಹ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಮುಂದೆ ನಮ್ಮ ವಿಡಿಯೋ ಸಹ ವೈರಲ್ ಆಗುವ ಸಾಧ್ಯತೆ ಇರೋದ್ರಿಂದ ನನಗೆ ಮನೆಯಲ್ಲಿ ಕಿರುಕುಳ ಆಗ್ತಾ ಇದೆ ಅನ್ನುವಂತ ಆತಂಕವನ್ನ ವ್ಯಕ್ತಪಡಿಸಿ ಸಂತ್ರಸ್ತೆ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ. ಈ ವಿಚಾರಣೆಗೆ ಸಂಬಂಧಪಟ್ಟಂತೆ ಎಲ್ಲಾ ಆಯಾಮಗಳಲ್ಲೂ ಸಹ ಎಸ್ಐಟಿ ತಂಡ ವಿಚಾರಣೆಯನ್ನ ಮತ್ತು ಅವರಿಗೆ ಅಗತ್ಯ ಇರುವಂತ ಎಲ್ಲ ಸಂತ್ರಸ್ತೆಯ ಜೊತೆಯಲ್ಲಿ ಏನು ಸಂಪರ್ಕದಲ್ಲಿ ಅವರ ಜೊತೆಯಲ್ಲಿ ಕೆಲಸವನ್ನ ಮಾಡ್ತಿದ್ದವರು ಎಲ್ಲರಿಂದಲೂ ಸಹ ಮಾಹಿತಿಯನ್ನ ಪಡೆಯುವ ಸಾಧ್ಯತೆ ಇದೆ. ಈ ಪ್ರಕರಣ ಸಾಕಷ್ಟು ಗಂಭೀರತೆಯನ್ನ ಪಡೆದುಕೊಂಡಿದೆ. ಯಾಕೆಂದ್ರೆ ಪ್ರಭಾವಿ ರಾಜಕಾರಣಿಗಳ ಕುಟುಂಬ
ಕುಟುಂಬಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿರುವಂತಹ ದೂರು ಇದಾಗಿರೋದ್ರಿಂದ SIT ತಂಡ ಬಹಳ ಸೂಕ್ಷ್ಮವಾಗಿ ಈ ತನಿಖೆಯನ್ನ ನಡೆಸುವ ಸಾಧ್ಯತೆಯೂ ಸಹ ಇದೆ. ಹಾಸನ ಜಿಲ್ಲೆಯಲ್ಲಿ ಈ ಪ್ರಕರಣ ಸಾಕಷ್ಟು ಚರ್ಚೆಗೆ ಈಗ ಸದ್ಯ ಗ್ರಾಸ ಆಗಿದೆ. ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.